ಹೊತ್ತಾರೆ ಎದ್ದು ಅಗ್ರವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವ. ವಿಶ್ವಗುರು ಬಸವಣ್ಣನವರನ್ನು ನನ್ನ ಮನದಲ್ಲಿಯೇ ನೆನೆಯುತ್ತಾ ಈ 12ನೇ ಶತಮಾನದಲ್ಲಿ ಬರುವಂಥ ಸಮಸ್ತ ಶರಣರನ್ನು ಕೂಡ ನನ್ನ ಅಂತರಾತ್ಮದಲ್ಲಿ ನೆನೆಯುತ್ತಾ ಈ ಅನುಭವ ಮಂಟಪಕ್ಕೆ ಬಂದಂಥ ನನ್ನ ಶರಣೀಯರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ಅನುಭವ ಮಂಟಪದಲ್ಲಿ ನೋಡಿದಾಗ ಒಂದು ಕಳೆ ಕಾಣ್ತಾ ಇದೆ. ಏಕೆಂದರೆ ನೀವು ಯಾವಾಗಲೂ ಬರ್ತಾ ಇದ್ರಲ್ಲ, ಆ ಬರುವಂಥ ವ್ಯಕ್ತಿಗಳಲ್ಲಿ ಇದು ಏನು ಅಂತ ಗೋಚರ ಆಗೋದಿಲ್ಲ. ಯಾಕಂದರೆ ನೋಡ್ತಾ ಇರ್ತೇವಲ್ಲ, ಪ್ರತಿ ವಾರ ಈ ಅನುಭವ ಮಂಟಪದ ಸನ್ನಿವೇಶ ನೋಡ್ತಾ ಇದ್ದೇವೆ. ನೋಡುವಾಗ ಅದರ ಪರಿಕಲ್ಪನೆ ನಮಗಾಗೋದಿಲ್ಲ. ಇದರ ಪರಿಕಲ್ಪನೆ ಆಗಬೇಕಾದ್ರೆ ಬೇರೆ ವ್ಯಕ್ತಿ ಬಂದು ನೋಡಬೇಕಾಗಿದೆ. ಏಕೆಂದರೆ ತಮ್ಮ ಗೆಳೆಯರನ್ನೇ ಕರೆದುಕೊಂಡು ಬಂದು ಈ ಅನುಭವ ಮಂಟಪದಲ್ಲಿ ಕೂಡಿಸಿ ಈ ಎಲ್ಲ ಏನು ದೃಶ್ಯ ಇದೆಯೋ ಆ ದೃಶ್ಯ ನೋಡುತ್ತಾ ನಮ್ಮ ಸ್ವಾಮೀಜಿಯವರ ಪ್ರೇಯರ್ ಮಾಡ್ತಾ ಇದ್ದಾರೆ. ಅದು ಮಾಡುವಂಥ ಒಂದು ರಾಗಬದ್ಧವಾದ ಒಂದು ವಿಚಾರಗಳನ್ನು ಕೇಳುತ್ತಾ ಕುಳಿತಿದ್ದೆ. ಆದರೆ ಆ ವ್ಯಕ್ತಿಯನ್ನು ಕೇಳಿದ್ದಾಗ ಅನುಭವ ಮಂಟಪ ಹೆಂಗಿತ್ತು ಅಂತ ಕೇಳಿದ್ದಾಗ ಅವನಿಗೆ ವಿಚಿತ್ರವಾದ ಅನುಭವ ಆಗ್ತಾ ಇದೆ. ಯಾಕೆಂದರೆ ನಮಗೆ ಆಗೋದಿಲ್ಲ, ಯಾಕಂದ್ರೆ ನಾವು ನೋಡ್ತಾ ಇದ್ದೇವಲ್ಲ, ನಮ್ಗೆ ಆಗೋದಿಲ್ಲ. ಆದುದರಿಂದ ತಾವು ನಮ್ಮ ಅನುಭವದ ಮಂಟಪದ ಬಗ್ಗೆ ಹೆಮ್ಮೆ ಪಟ್ಕೊಳ್ಬೇಕಾದ್ರೆ ತಮ್ಮ ಯಾರಾದರೂ ಒಬ್ಬ ಒಳ್ಳೆಯ ಗೆಳೆಯನನ್ನು ಕರೆದುಕೊಂಡು ಬಂದು ಕೂಡಿಸಿದ್ದಾದರೆ ಈ ಅನುಭವ ಮಂಟಪದ ಮಹತ್ವ ಗೊತ್ತಾಗ್ತದೆ. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಎಂಬುದು ನಾವು ಕಾಣ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಇಡೀ ಜಗತ್ತೇ ಅನೇಕ ಒಂದು ಮಹಾನ್ ವಿಚಾರವಾದಿಗಳು ಕೂಡ ಅನುಭವ ಮಂಟಪ, ಅಂದಿನ ಪಾರ್ಲಿಮೆಂಟ್ ಅಂತ ಕರಿತಾ ಇದ್ರು. ಅನುಭವ ಮಂಟಪ ಅಂದಿನ 12ನೇ ಶತಮಾನದ ಪಾರ್ಲಿಮೆಂಟು ಮತ್ತು ವಿಶ್ವದಲ್ಲಿಯೇ ಮೊಟ್ಟ ಮೊದಲನಾಗಿರುವಂಥ ವಿಧಾನಸೌಧ ಪಾರ್ಲಿಮೆಂಟ್ ಏನಾದರೂ ಇದ್ದರೆ ಈ ಬಸವ ಕಲ್ಯಾಣದಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಅನುಭವ 12ನೇ ಶತಮಾನದಲ್ಲಿರುವಂಥ ಅನುಭವ ಮಂಟಪಕ್ಕೆ ಏನಾದರೂ ಬೇಕಲ್ಲ. ಅಂದಿನ ಕಾಲದಲ್ಲಿ ಈ ಅನುಭವ ಮಂಟಪದಲ್ಲಿ ನಮ್ಮ ಪಾರ್ಲಿಮೆಂಟಿನ ನಾವೇನು ಕಾಣ್ತಾ ಇದ್ದೇವೆ, ನಮ್ಮ ಪಾರ್ಲಿಮೆಂಟ್ ಯಾವ ರೀತಿ ನಡೆದುಕೊಂಡು ಹೋಗಬೇಕಾಗಿದೆ. ಲೋಕಸಭೆ, ರಾಜ್ಯಸಭೆ, MLAಗಳು, MP ಗಳು ಇವರ ವಿಚಾರಧಾರೆಗಳನ್ನು ಮಂಡಿಸಿ ಮಾಡಿ ಒಂದು ತೀರ್ಮಾನವನ್ನು, ಕಾನೂನನ್ನು ತೆಗೆದುಕೊಳ್ತಾ ಇದ್ದಾರೆ ಅನುಭವ ಮಂಟಪದಲ್ಲಿ. ಅದೇ ರೀತಿ 12ನೇ ಶತಮಾನದಲ್ಲಿ ಕೂಡ ಯಾವುದಾದರೂ ವಿಚಾರ ಇದ್ದರೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಆ ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಆ ವಿಚಾರವನ್ನು ಮಂಡನೆ ಮಾಡಿ ಅದು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಇದೆ. ಕೂಲಂಕುಷವಾಗಿ ಅಧ್ಯಯನ ಮಾಡುವುದರ ಜೊತೆಗೆ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಕೂಲಂಕುಷ ಮಾಡುವುದೇ ಬೇರೆ, ಅದೇ ರೀತಿ ತಮ್ಮ ಜೀವನದಲ್ಲಿ ಅದು ಅಳವಡಿಸಿಕೊಂಡು ಇದು ಸತ್ಯವಾದ ಮಾತು ಅಂತ ವಚನಕ್ಕೆ ಹೇಳ್ತಾ ಇದ್ರು. ಆಗ ಚನ್ನಬಸವಣ್ಣನವರು ವಚನ ಬರೀತಾ ಇದ್ರು. ಆ ಬರೆದಂಥ ವಿಚಾರ ಮತ್ತೆ ವಿಶ್ಲೇಷಣೆಗೆ ಹೋಗಿ ಬಸವಣ್ಣನವರು ಎಲ್ಲರೂ ಕೂಡಿಕೊಂಡು ಮತ್ತೆ ಚರ್ಚೆಯಾಗಿ ಕೊನೆಯದಾಗಿ ಹಡಪದ ಅಪ್ಪಣ್ಣನವರು ಅದಕ್ಕೆ ಮುದ್ರೆ ಹಾಕಿ ವಚನ ಅಂತ ಘೋಷಣೆ ಮಾಡ್ತಾ ಇದ್ರು. ಅಂದರೆ ಅಂದಿನ ಕಾಲದಲ್ಲಿ ಕೂಡ ವಚನಗಳು ಎಷ್ಟು ವಿಚಾರಬದ್ಧವಾಗಿ ಮಾಡಿವೆ ಅಂತ ನಮಗೂ ಗೊತ್ತಾಗ್ತದೆ. ಇಂದು ನನಗೇನು ಅನಿಸ್ತಾ ಇದೆ ಅಂದರೆ, ಯಾವಾಗ ನಾವು ವಿಶ್ವದ ಮೊದಲು ಅನುಭವ ಮಂಟಪ ಪಾರ್ಲಿಮೆಂಟ್ ಅಂತ ಕರಿತಾ ಇದ್ದೇವೆ, ಅದೇ ರೀತಿ ಈ ವಚನಗಳನ್ನೇ ವಿಶ್ವದ ಮೊದಲನೇ ಸಂವಿಧಾನ ಯಾಕೆ ಅನ್ನಬಾರ್ದು ಒಂದು ಪ್ರಶ್ನೆ ಬರ್ತಾ ಇದೆ. ಯಾವಾಗ ವಿಶ್ವದಲ್ಲಿಯೇ ಅನುಭವ ಮಂಟಪದ ಮೊದಲನೇ ಪಾರ್ಲಿಮೆಂಟ್ ಅಂತ ಹೇಳಿ ಕರಿತಾ ಇದೆ,
ನಮ್ಮ ವಚನಗಳೇ ವಿಶ್ವದ ಮೊದಲನೇ ಸಂವಿಧಾನ ಅಂತ ಯಾಕೆ ಕರಿಬಾರದು? ಯಾಕಂದರೆ ಇಲ್ಲಿ ಪ್ರತಿಯೊಂದು ವಚನಗಳೇನೆಯೋ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನೀತಿಬದ್ಧವಾಗಿ ಜೀವಿಸುವಂಥ ವ್ಯವಸ್ಥೆಯನ್ನು ಈ ವಚನದಲ್ಲಿವೆ. ಪ್ರತಿಯೊಂದು ವಚನ, ನಾವು ಯಾವುದೇ ಒಂದು ವಚನ ತೆಗೆದುಕೊಂಡ್ರೆ ಅದರಲ್ಲಿ ಮನುಷ್ಯ ಹೇಗೆ ಜೀವನ ಮಾಡಬೇಕಂತ ಕಲಿಸಿಕೊಡ್ತಾ ಇದೆ. ಮಾನವೀಯತೆಯಿಂದ ಮನುಷ್ಯ ಹೇಗೆ ಜೀವನ ಮಾಡಬೇಕಂತ ವಚನಗಳಲ್ಲಿ ಕಲಿಸಿಕೊಡ್ತಾ ಇದೆ. ಆದುದರಿಂದ ನಮ್ಮ ಯಾವ ರೀತಿ ಇಡೀ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಎಲ್ಲಿ ಆಗಿದ್ರೆ ಈ ಬಸವ ಕಲ್ಯಾಣದಲ್ಲಿರುವಂಥ ಅನುಭವ ಮಂಟಪ ಏನು ಕರಿತೇವೆ, ಅದೇ ರೀತಿ ಇಡೀ ಜಗತ್ತಿನಲ್ಲಿ ಏನಾದರೂ ಸಂವಿಧಾನ ಮೊಟ್ಟ ಮೊದಲನೇದಾಗಿ ಇದ್ದರೆ ಈ ಬಸವ ಕಲ್ಯಾಣದಲ್ಲಿ ಈ ವಚನ ಸಾಹಿತ್ಯವೇ, ವಚನ ಸಾಹಿತ್ಯ ಏನಿದೆಯೋ ವಚನ ಸಾಹಿತ್ಯವೇ ವಚನ ಸಂವಿಧಾನ ಎಂಬ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇ ಆದರೆ ಒಳ್ಳೆಯದು ಎಂಬ ಒಂದು ವಿಚಾರವು ಕೂಡ ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೀಗೆ ಆದರೆ ಈ ವಚನದಲ್ಲಿ ಏನು ಇಡಬೇಕು ಬೇಕಲ್ಲ? ನಮ್ಮ ಸಂವಿಧಾನ ಅಂದರೆ ನಮ್ಮ ಸಂವಿಧಾನದಲ್ಲಿ ಏನು ಬೇಕು ಅದು ವಿಚಾರ ಮಾಡಬೇಕಾಗಿದೆ. ಇಂದು ಸುಖಕ್ಕಾಗಿ ಸಂಪಾದನೆಗಾಗಿ ಹಣ ಬೇಕಾಗ್ತಾ ಇದೆ, ಅಧಿಕಾರ ಬೇಕಾಗ್ತಾ ಇದೆ. ಇಡೀ ಜಗತ್ತು ಏನು ತಿಳಿದುಕೊಂಡಿದೆ ಈಗ? ಹಣ ಅಧಿಕಾರದಿಂದ ನಾವು ಶ್ರೇಷ್ಠರು, ನಾವು ಸುಖಿಗಳು. ಇಂದು ಜಗತ್ತು ಯಾವ ಕಡೆ ನಡೆದಿದೆ? ಇಂದು ಅಮೇರಿಕಾ ಸಂಪತ್ತಿನಿಂದ, ಬಲಿಷ್ಠ ಸೈನ್ಯದಿಂದ ಇಡೀ ಜಗತ್ತನ್ನೇ ತಲ್ಲಣಗೊಳಿಸ್ತಾ ಇದೆ. ಇದು ಮಾನವೀಯತೆಯ ಪ್ರಶ್ನೆ ಎಂಬ ಬರ್ತಾ ಇದೆ. ಇದು ಮಾನವೀಯತೆಯ ಪ್ರತಿಯೊಂದು ಜೀವಿಸುವ ಅಧಿಕಾರ ಇಲ್ಲ ಎಂಬ ಪ್ರಶ್ನೆಗಳನ್ನು ಬರ್ತಾ ಇದೆ. ಏಕೆಂದರೆ ಅಧಿಕಾರದಿಂದ ಇಡೀ ಜಗತ್ತನ್ನೇ ತನ್ನ ಅಧೀನದಲ್ಲಿ ತೆಗೆದುಕೊಳ್ಳುವಂಥ ವಿಚಾರ ಅದರಲ್ಲಿ ಬರಬೇಕಾದ್ರೆ ಇಂದು ನಾವು ನಮ್ಮ ಸಂವಿಧಾನದಲ್ಲಿ ಏನಿಟ್ಕೊಂಡಿದ್ದೇವೆ ಎಂಬ ವಿಚಾರ. ಯಾಕಂದರೆ ನಮ್ಮ ವಚನಗಳೇ ಒಂದು ವೇಳೆ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಓದಿದ್ದೇ ಆದರೆ ಏನಾಗ್ತಾ ಇತ್ತು? ಇಂಥ ವಿಚಾರಗಳು ಬರ್ತಾ ಇದ್ದೇವೆ ಅಂದ್ರೆ ಅಲ್ಲಿಗೆ ಮುಟ್ಟುವಂಥ ವ್ಯವಸ್ಥೆ ಮಾಡಲಿಲ್ಲ. ನಮ್ಮ ವಚನಗಳು ಇಡೀ ಜಗತ್ತಿಗೆ, ಒಬ್ಬ ಟ್ರಂಪ್ ವ್ಯಕ್ತಿಗೆ ನಮ್ಮ ವಚನಗಳ ಒಂದು ಸಾರ ಏನಿದೆಯೋ ಮುಟ್ಟುವಂಥ ವ್ಯವಸ್ಥೆ ಬರಲಿಲ್ಲ. ಈ ಸಾಹಿತ್ಯ ಇಡೀ ಜಗತ್ತಿಗೆ ಪ್ರಸಾರ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ. ಆ ಪ್ರಚಾರಕ್ಕಾಗಿ ಇಂದು ನಾವು ಈ ಬಸವ ಲಿಂಗಾಯತ ಸಮುದಾಯ ಒಂದು ಗೆರೆಯಲ್ಲಿ, ಒಂದು ಪರದಿಯಲ್ಲಿ ಇದ್ದೇವೆ ಅಂದರೆ ಇದಕ್ಕಾಗಿ ನಾವು ಪ್ರಚಾರ ಮಾಡಿದ್ದೇ ಆದರೆ ಇಡೀ ಜಗತ್ತು ಕೂಡ ಶಾಂತಿಯಿಂದ ನೆಲೆಸಲು ಸಾಧ್ಯ ಆಗ್ತದೆ. ಈ ವಚನ ಸಂವಿಧಾನದಲ್ಲಿ ನಾವು ವಚನಕ್ಕೆ ಸಂವಿಧಾನವಂತ ಅಂತಿದ್ದಾಗ ನಾವೇನು ಮಾಡಬೇಕಾಗಿದೆ? ವಚನ ಸಂವಿಧಾನದಲ್ಲಿ ಕಾಯಕವೇ ಕೈಲಾಸ ಎಂಬ ಒಂದು ಪದವನ್ನು ಮೊಟ್ಟ ಮೊದಲನಾಗಿ ಸೇರಿಸಬೇಕಾಗಿದೆ. ಕಾಯಕವೇ ಕೈಲಾಸ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ, ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ದುಡಿಯಬೇಕು. ದುಡಿದಾಗ ಅವನಿಗೆ ಅದರಿಂದ ಆದಾಯ ಬರ್ತಾ ಇದೆ. ಆ ಆದಾಯವನ್ನು ತಾನು ತಿಂದು ತನ್ನ ಸಮಾಜಕ್ಕೂ ಕೂಡ ಅರ್ಪಣೆ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಇಡೀ ಸಮಾಜ ಒಂದು ಸದ್ಬಲವಾಗ್ತದೆ, ಒಂದು ಸಶಕ್ತವಾಗ್ತದೆ. ಕಾಯಕವೇ ಕೈಲಾಸ ಎಂಬ ಪದ ಮೊದಲು ಈ ಸಂವಿಧಾನದಲ್ಲಿ, ಈ ಲಿಂಗಾಯತ ಸಮಾಜದ ಸಂವಿಧಾನದಲ್ಲಿ ಸೇರಿಸಿದ್ದಾದರೆ ಪ್ರತಿಯೊಬ್ಬ ವ್ಯಕ್ತಿ ಅಲ್ಲಿ ಏನು ಮಾಡಬೇಕಾಗ್ತದೆ? ದುಡಿಬೇಕಾಗ್ತದೆ. ದುಡಿದಾಗ ಅವನಿಗೆ ಒಂದು ಆದಾಯ ಬರ್ತಾ ಇದೆ. ಆದಾಯ ತಾನು ಉಣ್ತಾ ಇದ್ದಾನೆ, ತನ್ನ ಸಮಾಜಕ್ಕೂ ಉಣ್ತಾ ಇದ್ದಾನೆ. ಆಗದ್ದರಿಂದ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸವನ್ನು ಹೇಳಿ ಎಲ್ಲ ಶರಣರು, 12 ಲಕ್ಷ ಶರಣರು ಈ ಬಸವ ಕಲ್ಯಾಣದಲ್ಲಿ ಕಾಯಕ ಮಾಡೋದರಿಂದ ಪ್ರಾರಂಭ ಮಾಡಿದ್ರು. ಆ ಕಾಯಕದಿಂದ ತಮಗೆ ಬಂದಂಥ ಏನು ಗಳಿಕೆ ಇರ್ತಾ ಇತ್ತು ತಾವು ಉಂಡು ಇಡೀ ಸಮಾಜಕ್ಕೆ ಕೊಟ್ಟರು. ಆದುದರಿಂದ 12ನೇ ಶತಮಾನದಲ್ಲಿ ಈ ಅಲ್ಲಿಂದ ಕಾಲದಲ್ಲಿ ಎಲ್ಲಿ ನೋಡಿದರಲ್ಲಿ ಕೊಡುವವರೇ ಇದ್ದರೆ ಕೊಡ್ತಾ ಬೇಡುವವರಿಲ್ಲ. 12ನೇ ಶತಮಾನದಲ್ಲಿ ಈ ಕಾಯಕದ ಸಿದ್ಧಾಂತದಿಂದ ಎಲ್ಲರೂ ಕೊಡುವವರೇ ಇದ್ದರು. ತೆಗೆದುಕೊಳ್ಳಿ ಅಂತ ಕೊಡುವವರೇ ಇದ್ದರೂ ಕೂಡ ಬೇಡುವ ಜನಾಂಗ ಇರಲಿ. ಇಂಥ ಕಾಯಕವೇ ಕೈಲಾಸ, ಕಾಯಕದ ಸಿದ್ಧಾಂತ ಏನಿದೆಯೋ ಕಾಯಕ ಸಿದ್ಧಾಂತ ನಮ್ಮ ಈ
ಸಂವಿಧಾನದಲ್ಲಿ ಸೇರಿಸಿದ್ದಾದರೆ ಇದಕ್ಕೆ ಮಹತ್ವ ಬರ್ತಾ ಇದೆ ಎಂಬ ಮಾತನ್ನು ಹೇಳುತ್ತಾ, ಮತ್ತು ಈ ಸಂವಿಧಾನದಲ್ಲಿ ಇಂದು ಇಡೀ ಜಗತ್ತು ಒಂದು ಆಲಯದ ಸಂಸ್ಕೃತಿಯನ್ನು ಕಾಣ್ತಾ ಇದೆ. ನಮ್ಮ ಇಡೀ ಜಗತ್ತು ಆಲಯದ ಸಂಸ್ಕೃತಿ ಅಂದರೆ ಭಗವಂತ ದೇವರು ಈ ಗುಡಿ ಗುಂಡಾರಗಳಿದ್ದಾನೆ, ಕಟ್ಟಡಗಳಲ್ಲಿದ್ದಾನೆ ಅಂತ ಇಡೀ ಜಗತ್ತೇ ಒಂದು ಪೂಜೆ ಮಾಡುವಂಥ ವ್ಯವಸ್ಥೆ ಕಟ್ಟಡಗಳಲ್ಲಿ ಕಾಣ್ತಾ ಇದೆ, ಆಲಯಗಳಲ್ಲಿ ಕಾಣ್ತಾ ಇದೆ, ದೇಗುಲಗಳಲ್ಲಿ ಕಾಣ್ತಾ ಇವೆ, ಚರ್ಚುಗಳಲ್ಲಿ ಕಾಣ್ತಾ ಇವೆ, ಮಸೀದಿಲಿ ಕಾಣ್ತಾ ಇದೆ. ಅಂದರೆ ಇಡೀ ಜಗತ್ತು ತನ್ನ ಮಿತಿಯಲ್ಲಿ ಆಲಯದಲ್ಲಿ ಕಾಣ್ತಾ ಇದೆ. ಅದನ್ನು ಬಿಟ್ಟು ಈ ಲಿಂಗಾಯತ್ ಸಮಾಜದ ಸಂವಿಧಾನದಲ್ಲಿ ನಾವು ಏನು ಸೇರಿಸಬೇಕಾಗಿದೆ? ಬಯಲು ಸಂಸ್ಕೃತಿಯನ್ನು ಸೇರಿಸಬೇಕಾಗಿದೆ. ಬಯಲು ಸಂಸ್ಕೃತಿಯನ್ನು ಸೇರಿಸಿದ್ದಾಗ ಅಂದರೆ ದೇವರು ಒಂದು ಗುಡಿ ಗುಂಡಾರದಲ್ಲಿಲ್ಲ, ದೇವರು ಎಲ್ಲಿ ಬೇಕಾದಲ್ಲಿದ್ದಾನೆ. ಎತ್ತೆತ್ತ ನೋಡಿದ ರತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀವೇ ದೇವ, ವಿಶ್ವತೋ ಬಾಹು ನೀವೇ ದೇವ, ವಿಶ್ವತೋ ಚಕ್ಷು ನೀವೇ ದೇವ, ಕೂಡಲ ಸಂಗಮ ದೇವ ಅಂತ ಏನು ಇದೆಯೋ ಜಗತ್ತಿನ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಕಣ ಕಣದಲ್ಲಿ ದೇವರಿದ್ದಾನೆ ಎಂಬ ಒಂದು ಬಯಲು ಏನು ಇದೆಯೋ ಆ ಬಯಲು ಸಂಸ್ಕೃತಿಯನ್ನು ನಾವು ಮಾಡಬೇಕು. ಬಯಲನ್ನೇ ಬಿತ್ತಿ ಬಯಲನ್ನೇ ಬೆಳೆದು ಬಯಲಾದರಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸಂಸ್ಕೃತಿ ಬಯಲಾಗಬೇಕಾಗಿದೆ. ನಾವು ನೆನೆಯುವಂಥ ಏನು ಪರಮಾತ್ಮ ಇದ್ದಾನೋ ಅವನು ನಿರಾಕಾರ, ಅವನು ಒಂದು ಸೀಮಿತವಾದ ಸ್ಥಳದಲ್ಲಿ ಇಲ್ಲ, ಜಗತ್ತಿನಲ್ಲಿ ಎಲ್ಲಿಯೂ ಇದ್ದಾನೆ. ನಾನಿದ್ದೇನೆ ಅಂದರೆ ನಾನು ಯಾದಕ್ಕಾಗಿದ್ದೇನೆ, ನಾನು ಇಲ್ಲಿ ನಿಂತಿದ್ದೇನೆ ಅಂದರೆ ಯಾವ ಒಂದು ಆಧಾರದ ಮೇಲೆ ನಿಂತಿದ್ದೇನೆ ಎಂಬ ಪ್ರಶ್ನೆಯನ್ನು ಮಾಡ್ತೇವೆ. ಯಾವ ಆಧಾರದ ಮೇಲೆ ನಿಂತಿದ್ದೇನೆ? ನಾನು ನನ್ನ ಕಾಲುಗಳ ಮೂಲಕ ನಿಂತಿದ್ದೇನೆ, ನನ್ನ ದೇಹದ ಮೂಲಕ ನಿಂತಿದ್ದೇನೆ. ಆದರೆ ನಾನು ನನ್ನ ಕಾಲುಗಳ ಮೂಲಕ ದೇಹದ ಮೂಲಕ ನಿಂತಿದ್ದೆ ಆದರೆ ನಿನಗೆ ಆಧಾರ ಶಕ್ತಿ ಯಾವುದು ಬೇಕಲ್ಲ? ಅದಕ್ಕೆ ಶಕ್ತಿ, ಕಾಲಿಗೆ ಶಕ್ತಿ ಬೇಕಲ್ಲ, ನನ್ನ ದೇಹಕ್ಕೆ ಶಕ್ತಿ ಬೇಕಲ್ಲ. ಯಾವ ಶಕ್ತಿಯಿಂದ ನಾನು ನಿಂತಿದ್ದೇನೆ? ಸೈನ್ಸ್ ಪ್ರಕಾರ ಹೋದಾಗ ನಮ್ಮಲ್ಲಿರುವಂತಹ ರಕ್ತ ಇದೆಯೋ, ರಕ್ತದ ಮೂಲಕ ನಮ್ಮಲ್ಲಿ ಒಂದು ಶಕ್ತಿ ಬರ್ತಾ ಇದೆ, ಆ ಶಕ್ತಿಯಿಂದ ನಿಂತಿದ್ದೇನೆ, ರಕ್ತದ ಶಕ್ತಿಯಿಂದ. ಆದರೆ ರಕ್ತದ ಶಕ್ತಿಯಿಂದ ನಾನು ನಿಂತಿದ್ದೆ ಆದರೆ ನನ್ನ ನನ್ನ ದೇಹದಲ್ಲಿ ರಕ್ತವೇ ಶಕ್ತಿ ಆದರೆ ಇಂತಹ ದೇಹವನ್ನು, ಇಂತಹ ರಕ್ತವನ್ನು ಎಲ್ಲಿಂದ ಬಂತು? ಬೇಕಲ್ಲ, ರಕ್ತದಿಂದಲೇ ನಾನು ಅಂದಾಗ ಇಂತಹ ರಕ್ತಕ್ಕೆ ಶಕ್ತಿ ಕೊಟ್ಟವರ ಮತ್ತೆ ನಾವು ಹೋಗಬೇಕಾಗಿದೆ. ರಕ್ತಕ್ಕೆ ಶಕ್ತಿ ಕೊಟ್ಟು ನಮ್ಮ ದೇಹದಲ್ಲಿ ರಕ್ತ ಯಾವ ರೀತಿ ಆಗ್ತಾ ಇದೆ? ನಾವು ತಿನ್ನುವಂಥ ಆಹಾರದಿಂದ ರಕ್ತ ಆಗ್ತಾ ಇದೆ. ಆದರೆ ಆಹಾರದ ಕಡೆಗೆ ಹೋದಾಗ ಆಹಾರ ಎಲ್ಲಿಂದು? ಆಹಾರದಲ್ಲಿ ಶಕ್ತಿ ಇದೆ, ನಮಗೆ ರಕ್ತ ಕೊಡ್ತು, ಆದ್ದರಿಂದ ಆಹಾರದಲ್ಲಿ ರಕ್ತದ ಶಕ್ತಿ ಇದೆ. ಅಂತ ಆಹಾರ ಎಲ್ಲಿಂದ ಬಂತು ಅಂತ ನಾವು ವಿಶ್ಲೇಷಣೆ ಮಾಡಿದ್ದಾಗ ಭೂಮಿಯಿಂದ ಬಂತು. ಅಂದರೆ ಆಹಾರ ಭೂಮಿಯಿಂದ ಬಂತು. ಭೂಮಿಯಲ್ಲಿ ಶಕ್ತಿ ಬಿದ್ದೆ, ಆಹಾರಕ್ಕೆ ಶಕ್ತಿ ಕೊಟ್ಟು. ಯಾವ ಆಹಾರಕ್ಕೆ? ರಕ್ತಕ್ಕೆ ಆಹಾರ ಶಕ್ತಿ ಕೊಟ್ಟು, ಆಹಾರಕ್ಕೆ ಭೂಮಿ ಶಕ್ತಿ ಕೊಟ್ಟು, ಆ ಭೂಮಿಯ ಶಕ್ತಿ ಎಲ್ಲಿಂದು? ಆ ಭೂಮಿಗೆ ಶಕ್ತಿ ಬೇಕಲ್ಲ, ಒಂದಕ್ಕೊಂದು ಕೊಡೋದ ಶಕ್ತಿ ಬೇಕಲ್ಲ. ಆ ಭೂಮಿಗೆ ಶಕ್ತಿ ಸೂರ್ಯನಿಂದ ಬಂತು. ಸೂರ್ಯನಿಂದ ಆ ಭೂಮಿಗೆ ಶಕ್ತಿ ಬಂದು ಅದು ನಮ್ಮ ಕಾಳುಗಳಾಗಿ, ಧಾನ್ಯಗಳಾಗಿ ಪರಿವರ್ತನೆ ಆಗುತ್ತೆ. ಅಂತ ಸೂರ್ಯ ಇಲ್ಲಿಂದ ಬಂದ, ಅವನಿಗೆ ಬೆಳಕು ಬೇಕಲ್ಲ. ನಾವು ವೈಜ್ಞಾನಿಕವಾಗಿ ವಿಚಾರ ಮಾಡ್ತಾ ಹೋದ, ಅವನಿಗೆ ಬೆಳಕು ಇದೆಯಲ್ಲ, ಆ ಬೆಳಕಿನಲ್ಲಿ ಶಕ್ತಿ, ಆಹಾರ ಮಾಡುವಂಥ ಏನು ಶಕ್ತಿ ಕ್ರಿಯೆ ಇದೆಯೋ ಆ ಶಕ್ತಿ ಕ್ರಿಯೆ ಆ ಭಗವಂತನ ಸೂರ್ಯನಲ್ಲಿ ಇಲ್ಲಿಂದ ಬಂತು. ಒಂದು ನಿರಾಕಾರವಾದ ಒಂದು ಶಕ್ತಿಯಿಂದ ಬಂತು. ಅಂತಹ ನಿರಾಕಾರ ಶಕ್ತಿಯಲ್ಲಿ ಹೀಗೆ ಕೊನೆಯದಾಗಿ ಹೋಗ್ತಾ ಒಬ್ಬ ದಾತ ಇದ್ದಾನಲ್ಲ, ಈ ಚಕ್ರವನ್ನು ನಡೆಸುವಂಥ ಒಬ್ಬ ಪವರ್ಫುಲ್ ಏನು ದಾತ ಇದ್ದಾನಲ್ಲ, ಅವನು ದೇವರ ಕರೀತಾವೆ. ಅವನು ದೇವರು, ಅವನು ಪರಮಾತ್ಮ. ಏಕೆಂದರೆ ಅವನು ನಿಲುವು ಇಲ್ಲಿಲ್ಲ. ಶಕ್ತಿಗಳ ಮೂಲಕ ಕೊನೆಯದಾಗಿ ಏನಿರ್ತಾ ಇದೆಯೋ
ಆ ಶಕ್ತಿಯನ್ನು ನೆನೆಯುವುದಕ್ಕಾಗಿ ನಾವೇನು ಮಾಡಬೇಕಾಗಿದೆ? ಅಂಥ ಶಕ್ತಿಯನ್ನು ಒಂದು ಆಲಯದಲ್ಲಿ ಇಡಲು ಸಾಧ್ಯವೇ? ಅಂತಹ ಬೃಹದಾಕಾರವಾಗಿರುವಂಥ ಶಕ್ತಿ, ಸೂರ್ಯನಿಗಿಂತಲೂ ಲಕ್ಷ ಪಟ್ಟಿರುವಂತಹ ಶಕ್ತಿಯ ನಿರ್ಮಾಪಕನಿಗೆ, ನೆನೆಯುವಂಥ ನಿರ್ಮಾಪಕನಿಗೆ ಆಲಯದಲ್ಲಿ ಇರಲು ಸಾಧ್ಯವೇ? ಸಾಧ್ಯ ಇಲ್ಲ ಅಂದಾಗ ನಮ್ಮ ಲಿಂಗಾಯತ ಸಮಾಜದ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ ಆ ದೇವನಿಗೆ ಬಯಲು ಸಂಸ್ಕೃತಿಯನ್ನು ಕೊಡಬೇಕಾಗಿದೆ. ಬಯಲು ಸಂಸ್ಕೃತಿಯನ್ನು ಕೊಟ್ಟಾಗ ಆ ಬಯಲ ಸಂಸ್ಕೃತಿ ಏನಿದೆಯೋ ನಾವು ಅಳವಡಿಸಿಕೊಂಡು ದೇವರು ಎಲ್ಲೆಲ್ಲಿಯೂ ಇದ್ದಾನೆ ಎಂಬ ಒಂದು ವಿಚಾರವನ್ನು ಹೇಳುತ್ತಾ, ನಾವು ಲಿಂಗ ಪೂಜೆಯಲ್ಲಿ ದೇವಾಲಯ ಅಲ್ಲ, ಮನೆಯೇ ಅಲ್ಲ, ಯಾವುದೇ ಅಲ್ಲ, ಎಲ್ಲಿಯಾದರೂ ಅಲ್ಲಿ ನಾವು ಲಿಂಗ ಪೂಜೆ ಮಾಡಿಕೊಂಡು ಆ ದೇವರನ್ನು ನೆನೆಯುವಂಥ ಸಂಸ್ಕಾರ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಈ ಸಂವಿಧಾನದಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಂದ್ರೆ, ಬಯಲು ಸಂಸ್ಕೃತಿ ಇರಬೇಕಲ್ಲಿ ನಮ್ಮ ಸಂವಿಧಾನದಲ್ಲಿ, ಮತ್ತು ವಂಚಿತರನ್ನು, ಸಮಾಜದ ಕಡೆಗಿರುವವರನ್ನು ತಂದು ಒಂದು ಸಂಸ್ಕಾರ ಮಾಡುವಂಥದ್ದು, ಮಹಿಳೆಯರಿಗೆ ಸಂಸ್ಕಾರದ ಪ್ರಾಥಮಿಕತೆ ಕೊಡುವುದು, ಸಮಾನತೆಯ ಸಂಸ್ಕೃತಿ ಬರಬೇಕಾಗಿದೆ, ಕಾಯಕದ ಸಂಸ್ಕೃತಿ ಬರಬೇಕಾಗಿದೆ, ಸಾಮಾಜಿಕ ನ್ಯಾಯ ಸಂಸ್ಕೃತಿ ಬರಬೇಕಾಗಿದೆ. ಇವೆಲ್ಲನೂ ನಾವು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಬೇಕಾಗಿದೆ. ನಮ್ಮ ಲಿಂಗಾಯತ ಸಮಾಜದ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಬೇಕಾಗಿದೆ. ಅಂದರೆ ನನ್ನ ವಿಚಾರಗಳನ್ನು ಹೇಳ್ತಾ ಇದೆ, ನನ್ನ ವಿಚಾರಗಳನ್ನು ಹೀಗೆ ಮಾಡಿದ್ದೇ ಆದರೆ ನಮ್ಮ ಸಂವಿಧಾನ ನಿರ್ಮಾಣ ಮಾಡಲು ಸಾಧ್ಯ ಎಂಬ ಒಂದು ವಿಚಾರವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದೆ. ಈ ಆಹಾರ ಸಂಸ್ಕೃತಿಯ ಬಗ್ಗೆ ನೋಡಿಕೊಂಡಾಗ ವಚನದ ಮೂಲಕ ತಮ್ಮ ಎದುರು ನಿರೂಪಣೆ ಮಾಡ್ತಾ ಇದ್ದೇನೆ. ದೇಹಾರ ಮಾಡುವ ಅಣ್ಣಗಳಿರ, ಒಂದು ತುತ್ತು ಅನ್ನವಿಕ್ಕಿರಯ್ಯ, ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ. ದೇಹಾರ ಮಾಡುತ್ತೆ ಆಹಾರವನ್ನಿಕ್ಕದಿದ್ದಡೆ, ಆ ಹರ ನೆಂಬೆಂದ ಅಂಬಿಗರ ಚೌಡೆ. ಈ ದೇಹಾರವನ್ನು ಮಾಡುವಂಥ ಪೂಜೆ ಪುನಸ್ಕಾರ, ನಮ್ಮ ದೇಹಕ್ಕೆ ಏನು ಮಾಡ್ಕೊಳ್ತಾ ಇದ್ದೇವೆ, ಪೂಜಾ ಪುರಸ್ಕಾರ ಮಾಡೋ ಅಣ್ಣಗಳಿರ ಒಂದು ಈ ಮಾಡುವಂಥ ವ್ಯವಸ್ಥೆ ಏನಿದೆಯೋ ನಮ್ಮ ಎಲ್ಲಿಂದ ಬರಬೇಕಾಗಿದೆ? ನಾವು ತಿನ್ನುವ ಆಹಾರದಿಂದ. ನಾವು ಅನ್ನ ತಿಂಬದೇ ಇದ್ದರೆ ಏನಾದರೂ ದೇವರನ್ನು ಪೂಜೆ ಮಾಡುವಂಥ ಮನಸ್ಸು ಬರ್ತಾ ಇದೆಯಾ? ಪೂಜೆ ಮಾಡಬೇಕಾದ್ರೆ ನಾವು ಆಹಾರವನ್ನು ತಿನ್ನಬೇಕು. ಆ ಆಹಾರವೇ ನಮ್ಮ ಜೀವನದಲ್ಲಿ ಮಹತ್ವ ಎಂದು ತಿಳಿದುಕೊಂಡು ಈ ವಚನದ ಮೂಲಕ ಆಹಾರ ಸಂಸ್ಕೃತಿಗೆ ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಸಂವಿಧಾನದಲ್ಲಿ ಎಂಬ ಮಾತನ್ನು ಹೇಳುತ್ತಾ, ಈ 12ನೇ ಶತಮಾನದಲ್ಲಿ ಎಷ್ಟು ಮಾರ್ಮಿಕವಾಗಿ ಈ ವಚನಗಳನ್ನು ಇಟ್ಟಿದ್ರೆ ಅಂದರೆ, ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಭಕ್ತಿ ಸುಭಾಷೆಯ ನುಡಿಯೇ ನುಡಿಯಲ್ಲಿ ನಡೆಯವೆ, ನುಡಿದಂತೆ ನಡೆಯೆ, ಮೇಲೆಯೇ ತೂಗುವ ತ್ರಾಸು ಕಟ್ಟಳೆ, ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದಡೆ, ನನ್ನದದ್ದು ನೀ ಹೋಗು ಕೂಡಲ ಸಂಗಮ ದೇವ. ಅಂದರೆ ಬಸವಣ್ಣನವರು ಹೇಳ್ತಾ ಇದ್ದಾರೆ, ನಾನು ಏನನ್ನ ನುಡಿತಾ ಇದ್ದೇನೆ ಅದನ್ನೇ ನಡೆದುಕೊಂಡು ಹೋಗ್ತಾ ಇದ್ದೇನೆ. ನನ್ನಲ್ಲಿ ಏನಾದರೂ ಒಂದು ಕೊರತೆ ಏನಾದರೂ ಬಂದರೆ ಆಗೊತ್ತೇ ನನ್ನನ್ನು ಬಿಟ್ಟು ಹೋಗುವಂಥ ಪರಮಾತ್ಮನಲ್ಲಿ ವಿನಯಪೂರ್ವಕವಾಗಿ ಬಸವಣ್ಣನವರು ಹೇಳ್ತಾರೆ. ಹೀಗೆ ಈ ಆಹಾರದ ಬಗ್ಗೆಯೂ ಅಂದರೆ ಈ ಸಂವಿಧಾನದಲ್ಲಿ ಪ್ರತಿಯೊಂದು ವಚನಗಳನ್ನು ಸೇರಿಸಿರ್ತಾವೆ. ಏನು ಸಾಧಾರಣವಾಗಿರುವ ಇಡೀ ಜಗತ್ತಿಗೆ, ಇಡೀ ಒಂದು ಭಾರತ ಸಂಸ್ಕೃತಿಗೆ ಒಂದು ಚಿರಪರಿಚಿತವಾದಂಥ ಒಂದು ವಚನ ಏನಿದೆ, ಪಳ್ಳಬೇಡ ಕೊಲಬೇಡ, ಉಜ್ಜನು ಉಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡದಿರಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಸುದಿ, ಇದೇ ಬಹಿರಂಗ ಸುದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ್ನೊಲಿಸುವ ಪರ್ಯಂತ ಏನು ಹೇಳಿದ್ದಾರೆ. ದೇವರನ್ನು ಏನಾದರೂ ನಮ್ಮಲ್ಲಿ ಪಡೆದುಕೊಳ್ಬೇಕಾದ್ರೆ ಬೇರೆಯವರಿಗೆ ತನ್ನ ಬಣ್ಣಿಸಬೇಡ, ನಾನು ಹೀಗಿದ್ದೇನೆ ಅಂತ ಹೇಳಬೇಡ, ಇದಿರು ಹಳೆಯಲು ಬೇಡ, ಬೇರೆಯವರನ್ನು ಇದು ಮಾಡಬೇಡ. ಇಂದು ಜಗತ್ತು ಏನಾಗ್ತಾ ಇದೆ, ತನ್ನನ್ನು ತಾನು ಹೇಳ್ಕೊಳ್ತಾ ಇದೆ, ಬೇರೆಯವರನ್ನು ಹೀಯಾಳಿಸ್ತಾ ಇದೆ. ಈ ವಚನ
ಒಂದು ವೇಳೆ ಜಗತ್ತಿಗೆ ಪರಿಚಯ ಆದರೆ ಯಾವುದೇ ಒಂದು ಯುದ್ಧಗಳಾಗದೆ ಶಾಂತ ರೀತಿಯಿಂದ ಈ ಇರುವಂಥ ವ್ಯವಸ್ಥೆ ಆಗ್ತಾ ಇದೆ ಎಂಬ ಒಂದು ವಿಚಾರವನ್ನು ಹೇಳ್ತಾ ಈ ಸಾಮಾಜಿಕ ಈ ನಮ್ಮ ವಚನ ಈ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯಕ್ಕೂ ಕೂಡ ವಚನಗಳ ಮೂಲಕ ನಾವು ಅರಿತುಕೊಂಡಿದ್ದೆ. ಆದರೆ ಹಾಲ ನೇಮ, ಕೆನ್ನೆಯ ನೇಮ, ಕೆನ್ನೆ ತಪ್ಪಿದ ಬಳಿಕ ಕಿಚ್ಚಡಿ ನೇಮ, ಬೆಲ್ಲದ ನೇಮ, ಬೆಣ್ಣೆಯ ನೇಮ ಏನಂತ ಇದ್ದೇವೆಯೋ ಅಂಬಲಿಯ ನೇಮದವರನ್ನು ಕಾಣೆ. ಕೂಡಲ ಸಂಗನ ಶರಣರ ಅಂಬಲಿಯ ನೇಮದಾತ ನಮ್ಮ ಮಾದಾರ ಚೆನ್ನಯ್ಯ ಅಂತ ವಿಚಾರವನ್ನು ಹೇಳುತ್ತಾ ಬಸವಣ್ಣನವರು ಕಡೆಯದಾಗಿರುವಂಥ ಈ ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿ ಅಂಬಲಿ ಕುಡಿದು ಒಂದು ಕಡೆದಾಗೆ ಒಂದು ಕನಿಷ್ಠವಾಗಿ ಶೂದ್ರನಾಗಿರುವಂಥ ಈ ಅಂಬಿಗರ ಇದು ಮಾದಾರ ಚೆನ್ನಯ್ಯನಿಗೆ ಈ ಅನುಭವ ಮಂಟಪದಲ್ಲಿ ತಂದು ಕೂಡಿಸಿ ಅವರ ಅಂಬಲಿಯನ್ನು ಕೊಡದರಲ್ಲ ಬಸವಣ್ಣನವರು. ಹೀಗೆ ನಮ್ಮ ಸಂವಿಧಾನದಲ್ಲಿ ಈ ವಿಚಾರಗಳನ್ನು ಸೇರಿಸಬೇಕಂತ ಹೇಳ್ತಾ ಈ ಲಿಂಗಾಯತ ಸಮಾಜದಲ್ಲಿ ಸಂವಿಧಾನದಲ್ಲಿ ಮೇಲು ಕೀಳುಗಳಿಲ್ಲೆಂಬ ಒಂದು ವಿಚಾರವನ್ನು ಕೂಡ ಹೇಳಬೇಕಾಗಿದೆ. ಮೇಲು ಕೀಳು, ಮೇಲ ನರಿತಲ್ಲಿ ಕೀಳಿಲ್ಲ, ಕೀಳ ನರಿತಲ್ಲಿ ಮೇಲಿಲ್ಲ. ಮೇಲಂತ ನಾವು ತಿಳ್ಕೊಂಡಾಗೆ ಕೀಳಿಲ್ಲ, ಕೀಳ ನರಿತಲ್ಲಿ ಮೇಲಿಲ್ಲ. ಕೀಳು ಮೇಲೆಂಬ ಬೋಳು ಮಾಡಿ, ಮೇಲೆ ಕೀಳು ಎಂಬ ಬೋಳು ಮಾಡಿ ನಾವು ಮೇಲಿದ್ದೇವೆ ಅಂತ ಕೆಳಗಿನವರನ್ನು ಇದು ಮಾಡ್ತಾ, ಕೆಳಗಿದ್ದೇವೆ ಅಂತ ಮೇಲನ್ನು ನೋಡ್ತಾ, ಇವು ಎರಡೂ ಕಲಿಸಿದ್ದಾಗ, ಮೇಲು ಕೆಳಗು ಕಲಿಸಿದ್ದಾಗ ಧೂಳಾಗಬಲ್ಲದೆ ಹೇಳಲಿಲ್ಲ ಕೇಳಲಿಲ್ಲ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಮಿಘೇ ಬಯಲು. ಇವನು ಮೇಲು ಇವನು ಕೀಳು ಅಂತ ನಾವು ಎರಡು ಕಲಿಸಿದ್ದೇ ಆದರೆ ನಮ್ಮ ಮನದಲ್ಲಿ ಇವ ಮೇಲಿಲ್ಲ, ಇವ ಕೇಳಲಿಲ್ಲ, ಇವ ಎಲ್ಲರೂ ಇವನಾರವ ನಮ್ಮವ ಅಂತ ನಾವು ಒಂದು ಮೇಲು ಕೀಳು ಇಲ್ಲದೆ ಇವರೆಲ್ಲರೂ ಈ ಒಂದು ಮೇಲು ಕೀಳು ಏನು ಶಬ್ದಗಳಿವೆಯೋ ಇದನ್ನೆಲ್ಲ ಮೇಲೆ ಕೆಳಗೆ ಮಾಡಿದ್ದಾಗ ಅದು ಕಲಿತು ಹೋಗ್ತಾ ಇದೆ. ಈ ಧೂಳಿಗೆ ಬಂದು ಹಾರಿ ಹೋದಾಗ ಈ ಮೇಲು ಕೀಳು ಎಂಬ ಒಂದು ಏನಿದೆಯೋ ಧೂಳಿಗೆ ಬಂದು ಹಾರಿ ಹೋದಾಗ ಏನಾಗ್ತಾ ಇದೆ, ಧೂಳಿಗೆ ಹೇಳಲಿಲ್ಲ ಕೇಳಲಿಲ್ಲ, ಮಿಗೆ ಬಯಲು. ನಮಗೆ ಇರುವುದೇನು ಕಾಣ್ತಾ ಇದೆ, ಮೇಲಿಲ್ಲ ಕೆಳಗಿಲ್ಲ, ಖಾಲಿ ಬಯಲು ಕಾಣ್ತಾ ಇದೆ ಎಂಬ ವಿಚಾರವನ್ನು ಹೇಳುತ್ತಾ ಇಂದು ಈ ಊರ ಒಳಗಣ ಬಯಲು, ಊರ ಹೊರಗಣ ಬಯಲುಂಟೆ. ಊರ ಒಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊಲೆಯ ಬಯಲುಂಟೆ. ಎಲ್ಲಿ ನೋಡಿದಡೆಯಲ್ಲಿ ಬಯಲೊಂದೇ, ಭಿತ್ತಿಯಿಂದ ಒಳ ಹೊರಗೆಂಬ ನಾಮ ಸಯ್ಯು. ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಸಾಡು. ಎಷ್ಟು ವಚನಗಳ ಒಂದು ಸಾರವನ್ನು ನಾವು ಇಂಥ ವಚನಗಳು ಈ ನಮ್ಮ ಲಿಂಗಾಯತ ಒಂದು ಸಂವಿಧಾನವನ್ನು ರಚನೆ ಮಾಡಿ ಪ್ರತಿಯೊಂದು ವಚನ ಅಂದರೆ ಈ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾದರೆ ಯಾವ ಮಟ್ಟದಲ್ಲಿ ಜಗತ್ತು ಶಾಂತಿಯಿಂದ ಇರ್ತಾ ಇದೆ ಎಂಬ ಒಂದು ಮಾತನ್ನು ಹೇಳ್ತಾರೆ. ಸ್ವಾಭಿಮಾನದ ಬಗ್ಗೆ ಕೂಡ ನಾವು ನಮ್ಮ ಗ್ರಂಥದಲ್ಲಿ ಸೇರಿಸಿಕೊಂಡಿದ್ದಾರೆ. ಸ್ವಾಭಿಮಾನದ ಸ್ವಾತಂತ್ರ್ಯದ ಬದುಕು ಏನು ಹೇಳ್ತಾರೆ, ಅಂಗ ಬಿಡಿದು ಅರಿವು ಅಂಗ ಬಿಡಿದು, ಅಂಗ ಅಂದರೆ ದೇಹ, ಅಂಗ ಬಿಡಿದು ಅರಿವಲ್ಲವೇ. ನಮ್ಮ ದೇಹವನ್ನು ಹಿಡಿದುಕೊಂಡು ನಾವು ವಿಚಾರ ಮಾಡುವಂಥ ವಿಚಾರಗಳನ್ನು ಅಂಗ ಹಿಡಿದು ಅರಿವಲ್ಲದೆ. ನಮ್ಮ ದೇಹದ ಹಿಡಿದುಕೊಂಡೆ ನಾವು ತಿಳಿದುಕೊಂಡಾಗ ನಮ್ಮ ಅರಿವಿಗೆ ಆಗ್ತಾ ಇದೆಯಲ್ಲ. ಗುರು ಹಿಡಿದು ಅರಿವು ಅರಿತಲ್ಲ. ಒಂದು ವೇಳೆ ಗುರುವಿಗೆ ತೆಗೆದುಕೊಂಡು ನಾವು ಒಂದು ವೇಳೆ ಅರಿವು ಮಾಡ್ಕೊಳ್ಬೇಕಾದ್ರೆ ಅದು ಅರಿವಾಗ್ತಾ ಇದೆಯಾ? ಇಲ್ಲ ಅಂತ ಹೇಳ್ತಾರೆ. ಗುರು ಹಿಡಿದು ಲಿಂಗ ಉಂಟೆಂಬುವುದು ಕಲ್ಪಿತ. ಒಂದು ವೇಳೆ ಗುರುವಿಗೆ ತಗೊಂಡು ನಾವು ಲಿಂಗ ಇದೆ ಅಂತ ತಿಳ್ಕೊಂಡ್ರೆ ಅದು ಕಲ್ಪಿತ, ಗುರು ಕಲ್ಸ್ಕೊಟ್ಟದ್ದು, ಅದು ಕಲ್ತೋದಾಗ. ಆದ್ರೆ ನಾವೇನು ಮಾಡಬೇಕಾದ್ರೆ ನಮ್ಮನ್ನು ನಾವು ಕಲಿತುಕೊಳ್ಬೇಕಾಗಿದೆ. ತನ್ನಿಂದ ತಾನಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿಯದನಕ್ಕ ತಾನಾಗಬಾರದು. ಎಷ್ಟು ಒಳ್ಳೆಯ ಒಂದು ವಿಚಾರವನ್ನು ಇಲ್ಲಿ ಮಾಡಿದೆ. ಆದ್ದರಿಂದ ಈ ಲಿಂಗಾಯತ ಸಮಾಜ ಈ 12ನೇ ಶತಮಾನದಲ್ಲಿ ಯಾವ ರೀತಿ ಪಾರ್ಲಿಮೆಂಟ್ ಇತ್ತೋ
ಅದೇ ರೀತಿ ಈ ನಮ್ಮ ಸಮಾಜದಲ್ಲಿ ಕೂಡ ಈ ಸಂವಿಧಾನದ ಪದವನ್ನು ನಾವು ಬಳಕೆಗೆ ಮಾಡಿಕೊಂಡಿದ್ದೇ ಆದರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ವಚನಗಳನ್ನು ಸೇರಿಸಿಕೊಳ್ಳೋದು ಏನೂ ಇಲ್ಲ, ಏನು ಬೇರೆದೇನೂ ಇಲ್ಲ. ಈ ಸಂವಿಧಾನ ಅಂದರೆ ವಚನ, ವಚನ ಅಂದರೆ ಸಂವಿಧಾನ ಎಂಬ ಒಂದು ಮಾತನ್ನು ಹೇಳುತ್ತಾ ಏನೂ ಇಲ್ಲ. ನಮ್ಮ ಎಲ್ಲ ವಚನಗಳು ನಮ್ಮ ಸಂವಿಧಾನವೇ, ನಮ್ಮ ಸಂವಿಧಾನವೇ, ನಮ್ಮ ಲಿಂಗಾಯತ ಸಮಾಜದ ಸಂವಿಧಾನವೇ ವಚನ ಸಾಹಿತ್ಯ, ವಚನ ಸಾಹಿತ್ಯವೇ ಸಂವಿಧಾನ ಎಂಬ ಎರಡು ಬೇರೆ ಅಲ್ಲ ಎಂಬ ಮಾತನ್ನು ಕೂಡ ಹೇಳುತ್ತಾ ನಮ್ಮ ಲಿಂಗಾಯತರು ಎಷ್ಟು ಮೃದುವಾದ ವ್ಯಕ್ತಿಗಳು ಎಂಬ ಮಾತನ್ನು ಹೇಳಿದ್ದಾಗ, ಮಾಡುವಂತಿರಬೇಕು ಮಾಡದಂತಿರಬೇಕು. ನೋಡ್ರಿ ಎಷ್ಟು ಒಂದು ನಮ್ರ ವಿನಯದ ಒಂದು ವಚನ. ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡ್ತಾ ಇರಬೇಕು ಮತ್ತೆ ಮಾಡದಂತಿರಬೇಕು, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಏನು ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ ಅದರೊಳಗೆ ನಾನು ಇಲ್ಲ ಅಂತ ತಿಳ್ಕೋಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯದಂತಿರಬೇಕು. ದೇವರಿಗೆ ಕೂಡ ನೆನೆಯುತ್ತಾ ನೆನೆಯದಂತಿರಬೇಕು. ಇಂದಿನ ಸಮಾಜ ನಮ್ಮ ಯಾವ ಕಡೆಗೆ ಹೋಗ್ತಾ ಇದೆ ಎಂಬ ವಿಚಾರವನ್ನು ನೋಡಿದಾಗ ಕೂಡ ನಮಗನಿಸ್ತಾ ಇದೆ, ಲಿಂಗಾಯತ ಸಮಾಜದಲ್ಲಿರುವಂಥ ಈ ವಚನ ಸಾಹಿತ್ಯ ನಾವು ಅರಿತುಕೊಳ್ಳಬೇಕಾಗಿದೆ. ಅರಿತುಕೊಂಡಾಗ ನಮ್ಮ ಜೀವನವೂ ಕೂಡ ಸಾರ್ಥಕವಾಗ್ತಾ ಇದೆ. ಒಂದು ಸಲ ಒಬ್ಬ ತಂದೆ ಕೋರ್ಟಿನಲ್ಲಿ ದಾವೆ ಹಾಕ್ತಾ ಇದ್ದಾನೆ. ದಾವೆ ಅಂತ ಏನು ಹಾಕ್ತಾ ಇದ್ದಾನೆ ಅಂದರೆ, ನನಗೆ ನನ್ನ ಮಗ ತಿಂಗಳಿಗೆ 100 ರೂಪಾಯಿ ನನಗೆ ಮಾಸಾಸನ ಅಂದರೆ ತಿಂಗಳಿಗೆ 100 ರೂಪಾಯಿ ನನಗೆ ಕೊಡಬೇಕು, ನನ್ನ ಮನೆಗೆ ತಂದು 100 ರೂಪಾಯಿ ನನ್ನ ಮಗ ಕೊಡಬೇಕಂತ ಕೋರ್ಟಿನಲ್ಲಿ ದಾವೆ ಹಾಕ್ತಾ ಕೇಸ್ ಹಾಕ್ತಾ ಇದ್ದ. ಆ ಕೇಸ್ ಹಾಕಿದ್ದಾಗ ತಂದೆ ಬರ್ತಾ ಇದ್ದಾನೆ, ಮಗ ಬರ್ತಾ ಇದ್ದಾನೆ, ಜಡ್ಜ್ ಈ ಕಡೆ ಕೊಳ್ಕೊತಾ ಇದ್ದಾನೆ, ಮಗ ಆ ಕಡೆ ಕೊಳ್ತಾ ಇದ್ದಾನೆ, ತಂದೆ ಈ ಕಡೆ. ಮೊದಲನೇದಾಗಿ ಆ ನ್ಯಾಯಾಧೀಶ ಕೇಳ್ತಾ ಇದ್ದಾರೆ, ನೀನು ದಾವೆ ಹಾಕಿದ್ಯಾ, ಕೇಸ್ ಹಾಕಿದ್ಯಾ, ನಿನ್ನ ಮಗನಲ್ಲಿ ತಿಂಗಳಿಗೆ 100 ರೂಪಾಯಿ ಕೊಡಬೇಕಂತ ಕೇಳ್ತಾ ಇದೆಯಲ್ಲ? ಹ್ಞೂ ಅಂತದೆ. ನನಗೆ ನನ್ನ ಖರ್ಚಿಗಾಗಿ ತಿಂಗಳಿಗೆ 100 ರೂಪಾಯಿ ನನ್ನ ಮಗ ಕೊಡಬೇಕು. ಆಗ ನ್ಯಾಯಾಧೀಶ, ನೀನು ಏನು ಮಾಡ್ತಾ ಇದ್ದೀಯಾ, ಇಲ್ಲಿವರೆಗೆ ನೀನು ಏನು ಮಾಡ್ತಾ ಇದ್ದಿ? ಇಲ್ಲಿಲ್ಲ, ನಾನು ಇಂಥ ದೊಡ್ಡದಾಗಿರುವಂಥ ಹುದ್ದೆಯಲ್ಲಿರುವಂಥ ವ್ಯಕ್ತಿ ನಾನು ಅಂತ ಹೇಳ್ತಾ ಇದ್ದೆ. ಇಂಥ ದೊಡ್ಡದಾಗಿರುವಂಥ ವ್ಯಕ್ತಿ ಅಂತ ಇದ್ದೀರಾ, ನಿನ್ನಲ್ಲಿ ಆಸ್ತಿ ಇಲ್ಲ ಅಂತ ಕೇಳ್ತಾ ಇದ್ದಾನೆ ನ್ಯಾಯಾಧೀಶ. ನಿನ್ನಲ್ಲಿ ಆಸ್ತಿ ಇಲ್ಲ ಅಂತ ಕೇಳ್ತಾ ಇದ್ದಾನೆ. 100 ರೂಪಾಯಿ ಕೇಳ್ತಾ ಇದೆಯಲ್ಲ, ನಿನ್ನಲ್ಲಿ ಆಸ್ತಿ ಇಲ್ಲ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿಲ್ಲ, ನಾನು ನಿಮ್ಮ ಹತ್ರ ಬಂದಿದ್ದೇನೆ, ನ್ಯಾಯ ಕೇಳುವುದಕ್ಕಾಗಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ನನಗೆ ನೀವು ಪ್ರಶ್ನೆ ಮಾಡಬೇಕಾಗಿಲ್ಲ. ನಿನ್ನಲ್ಲಿ ಆಸ್ತಿ ಇಲ್ಲ ಅಂತ ನನ್ನನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ನಿಮಗಿಲ್ಲ. ನಾನು ನಿಮ್ಮಲ್ಲಿ ನ್ಯಾಯ ಕೇಳುವುದಕ್ಕಾಗಿ ಬಂದಿದ್ದೇನೆ. ನನ್ನ ಮಗ 100 ರೂಪಾಯಿ ತಿಂಗಳಿಗೆ ಮಾಸಾಸನ ಕೊಡಬೇಕು, ನನ್ನ ಖರ್ಚಿಗೆ 100 ರೂಪಾಯಿ ಕೊಡಬೇಕಂತ. ಇಲ್ಲೆಲ್ಲ ನಿನ್ನಲ್ಲಿ ಇಷ್ಟು ಆಸ್ತಿ ಇದೆ, ಇಷ್ಟು ಬಿಲ್ಡಿಂಗ್ಗಳಿವೆ, ಇಷ್ಟು ಸುಖ ಬಂಗಲೆಗಳಿವೆ, ಲಕ್ಷ ಅರ್ಭೋಪತಿ ಇದೆಯಾ, ನೀನು ಲಕ್ಷಾವಧಿ ಮನುಷ್ಯ ಇದೆಯಾ, ನೀನು 100 ರೂಪಾಯಿ ಕೇಳ್ತಾ ಇದೆಯಲ್ಲ, ಇದು ಸರಿನಾ ಅಂತ ಕೇಳ್ತಾ ಇದ್ದೆ. ಇಲ್ಲಿಲ್ಲ, ನನಗೆ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಧೀಶನಿಗೆ ತಕರಾರು ಮಾಡಿ ನನಗೆ ನ್ಯಾಯ ಕೊಡಬೇಕು, ನಿಮ್ಮಿಂದ ನನಗೆ ನ್ಯಾಯ ಬೇಕು, ಆ ಕೇಳುವಂಥ ಅಧಿಕಾರ ನಿಮಗಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ನ್ಯಾಯಾಧೀಶ ಕೇಳ್ತಾ ಇದ್ದಾನೆ, ಮಗನಿಗೆ ಕೇಳ್ತಾ ಇದ್ದಾನೆ, ಎರಡು ವಿಕೆಟ್ ಕೇಳಬೇಕಲ್ಲ, ಮಗನಿಗೆ ಕೇಳ್ತಾ ಇದ್ದಾನೆ, ನಿಮ್ಮ ತಂದೆ ನಿನಗೆ ತಿಂಗಳಿಗೆ 100 ರೂಪಾಯಿ ಕೊಡಬೇಕಂತ ನೀನು ಕೊಡ್ತೀಯಾ ಅಂತ ಕೇಳ್ತಾನೆ. ಕೊಡ್ತೇನೆ ಅಂತ. ಆದರೆ ನಿಮ್ಮ ತಂದೆ 100 ರೂಪಾಯಿ ನಿನಗೆ ಯಾಕೆ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ಆಸ್ತಿ ಇದೆಯಾ ಅಂತ. ಅವನು ಹೇಳ್ತಾ ಇದ್ದಾನೆ, ನಾನು ದೊಡ್ಡ ಒಂದು ಕಾರ್ಖಾನೆಯ MD, ಒಬ್ಬ ಮುಖ್ಯಸ್ಥ, ಕಾರ್ಖಾನೆಯ ಮುಖ್ಯಸ್ಥ, ಲಕ್ಷಾವಧಿ ನನಗೆ ಪಗಾರು, ನನಗೆ ಏನೂ ಕಮ್ಮಿ ಇಲ್ಲ, ನಾನು ಎಷ್ಟು ಬೇಡಿದ್ದರೂ ಅಷ್ಟು ಕೊಡ್ತಾ ಇದ್ದೇನೆ ನನ್ನ ತಂದೆಗೆ ಅಂತ ಕೇಳ್ತಾರೆ. ಎಷ್ಟು ಬೇಡಿದರಷ್ಟು ನಾನು ನನ್ನ ತಂದೆಗೆ ಕೊಡ್ತಾ ಇದ್ದೇನೆ. ಇಲ್ಲ, ನಿಮ್ಮ ತಂದೆ 100 ರೂಪಾಯಿ ಕೇಳ್ತಾ ಇದ್ದಾನೆಲ್ಲ, ಅದು ನನಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ. ಸರಾಸರಿ ಮಗ ಏನು ಕೇಳ್ತಾ ಇದ್ದಾನೆ, ಅದು ನನಗೆ ಗೊತ್ತಿಲ್ಲ, ನನಗೆ ಅರ್ಥವೇ ಆಗ್ತಾ ಇಲ್ಲ ಅಂತ. ಆದರೆ ನೀನು
100 ರೂಪಾಯಿ ತಿಂಗಳಿಗೆ ಕೊಡ್ತೀಯಾ ಅಂತ ಕೇಳ್ತಾರೆ. ಸರಿ, ನಾನು ಕೊಡ್ತಾ ಇದ್ದೇನೆ ಅಂತಾರೆ. ಆಗ ಆ 100 ರೂಪಾಯಿ ಆ ಜಡ್ಜ್ ಏನು ಮಾಡ್ತಾರೆ, ನ್ಯಾಯಾಧೀಶ ಏನು ಮಾಡ್ತಾರೆ, ತಿಂಗಳಿಗೆ 100 ರೂಪಾಯಿ ಮಗ ತಂದೆಯ ಮನೆಗೆ ಹೋಗಿ ಕೊಡಬೇಕಂತ ತೀರ್ಮಾನ ಮಾಡ್ತಾ ಇದ್ದಾನೆ. ತೀರ್ಮಾನ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಕಳಿಸ್ಕೊಟ್ಟಾಗ ಜಡ್ಜಿಗ ಆತಂಕ ಶುರು ಆಗ್ತಾ ಇದೆ. ಇದು ಏನು ಸನ್ನಿವೇಶ, ಏನಾದರೂ ಇದ್ಬೇಕು, ಏನು ಮಾಡ್ತಾ ಇದ್ದಾನೆ, ಮುಂದೆ ನಡೆಯುವಂಥ ಏನು ಕಾರ್ಯಕ್ರಮಗಳೇನಿದೆಯೋ, ಒಂದು ಈ ವಕಾಲತ್ತು ಏನಿದೆಯೋ ಎಲ್ಲ ಸ್ಟಾಪ್ ಮಾಡ್ತಾ ಇದ್ದಾನೆ ಜಡ್ಜ್. ಎಲ್ಲ ನಿಂದ್ರಿಸಿ ಇಲ್ಲಿಗೆ ಸೆಷನ್ ಖತಮ್ ಅಂತೇಳಿ ಎಲ್ಲರನ್ನು ಕಳಿಸ್ಕೊಳ್ತಾ ಇದ್ದಾನೆ. ಆಗ ಯಾವ ತಂದೆ ಹೋಗ್ತಾ ಇದ್ದೋ ಅವ್ನಿಗೆ ಕರೀರಿ ಅಂತ ಎಲ್ಲ ಒಂದು ಕೋರ್ಟು ಎಲ್ಲ ಬಂದ್ ಮಾಡಿರ್ತಾರ. ಆ ತಂದೆಗೆ ಕರಿಯರಂದಾಗ ಜವಾನರು ಹೋಗಿ ಕರ್ಕೊಂಡು ಬಂದು ಕೇಳ್ತಾ ಇದ್ದಾರೆ, ಇಲ್ಲ, ನೀನು ನಿನ್ನ ತಂದೆಗೆ, ನಿನ್ನ ಮಗನಿಗೆ 100 ರೂಪಾಯಿ ಕೇಳಿದ್ಯಾ, ನಿನ್ನಲ್ಲಿ ಆಸ್ತಿ ಸಾಕಷ್ಟಿದೆ, ಲಕ್ಷಾವಧಿ ಆಸ್ತಿ ನಿನ್ನಲ್ಲಿದೆ, 100 ರೂಪಾಯಿ ಯಾಕೆ ಕೇಳಿದ್ದಿ? ನನಗೆ ಅದು ಬೇಕು, ನನಗೆ ಅದೇ ಚಿಂತೆ ಶುರುವಾಗಿದೆ, ನನ್ನ ಆತ್ಮಕ್ಕೆ ಅದು ಬೇಕಾಗಿದೆ, ಆತ್ಮ ಸಂಸ್ಕಾರಕ್ಕೆ ಅದು ಬೇಕಾಗಿದೆ, ನಿನ್ನ 100 ರೂಪಾಯಿ ಯಾಕೆ ಕೇಳಿದ್ಯಾ? ನಿನ್ನ ಮಗ ಲಕ್ಷಾವಧಿ ಕೊಡ್ತಾ ಇದ್ದಾನೆ, ತಗೊಳ್ಬಲ್ಲ ಅಂತಿದ್ಯಾ, 100 ರೂಪಾಯಿ ಬೇಕಂತ ಯಾಕ ಅಂತ ಹೇಳ್ತಾರೆ. ಆವಾಗ ಆ ಜಡ್ಜಿಗೆ ಹೇಳ್ತಾ ಇದ್ದಾರೆ, ನನ್ನ ಮಗ ಒಬ್ಬ ದೊಡ್ಡ ಕಾರ್ಖಾನೆಯ ಮಾಲೀಕ, ಅವನಿಗೆ ಬಿಡುವು ಇರುವುದಿಲ್ಲ. ನನ್ನ ಮಗನಿಗಾಗಿ ನಾನು ಹಾತೊರಿತಾ ಇದ್ದೇನೆ. ತಿಂಗಳಿಗೆ ನೀವು ಕೊಟ್ಟಿರುವಂಥ ತೀರ್ಪೇನಿದು ನನ್ನ ಜೀವನದಲ್ಲಿ ಸಂತೋಷ ಕೊಡುವಂಥ ಕ್ಷಣಗಳು. ನನ್ನ ಮಗ ತಿಂಗಳಿಗೆ 1 ಸಲ ಆದರೂ ನನ್ನ ಮನೆಗೆ ಬಂದು 100 ರೂಪಾಯಿ ಕೊಟ್ಟು, ತಿಂಗಳಿಗೆ 100 ರೂಪಾಯಿ ಕೊಟ್ಟು ನನ್ನ ಮನೆಗೆ ಬಂದು ಮನೆಯಲ್ಲಿರುವಂಥ ನನ್ನ ಎಲ್ಲರೂ ಕುಂತ್ಕೊಂಡು ನಾವು ಊಟ ಮಾಡ್ತೇವಲ್ಲ, ಒಂದು ದಿವಸ ಮಗನ ಜೊತೆ ಕಳೀತಾ ಇದ್ದೀನಲ್ಲ ಎಂಬ ಒಂದು ವಿಶ್ಲೇಷಣೆಯಿಂದ ನಿಮಗೆ ತೀರ್ಪು ಕೇಳಿದ್ದೇನೆ. ಆಗ ಜಡ್ಜಿಗ ಇದಾಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಜಡ್ಜಿನ ಕಣ್ಣಲ್ಲಿ ನೀರು ಬಂದು ತನ್ನ ತಂದೆಗೆ ಫೋನ್ ಮಾಡ್ತಾ ಇದ್ದಾನೆ. ಅವನು ಹೋಗಿದ್ದಿಲ್ಲ ತಂದೆ ಹತ್ತಿರ, ತನ್ನ ತಂದೆಗೆ ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ತಂದೆ ಹೇಗಿದ್ದೀರಾ? ಒಳ್ಳೆ ಇದ್ದೆ ಮಗ, ಫೋನ್ ಮಾಡಿದ್ದೆ ಯಾಕೆ? ಏನಿಲ್ಲ, ಯಾವುದು ಇದು ಕೇಳ್ತಾ ಇದ್ದಾನೆ. ಅಂದ್ರೆ ಎಂದೂ ಫೋನ್ ಮಾಡಲಿಲ್ಲ. ಯಾಕ, ಏನು? ಇಲ್ಲ ಅಪ್ಪ, ನಾನು 8 ದಿವಸ ರಜೆ ಹಾಕಿ ನಿಮ್ಮಲ್ಲಿ ಬರ್ತಾ ಇದ್ದೇನೆ, ಏನು ತರಬೇಕು ಅಂತ ಕೇಳ್ತಾ ಇದ್ದಾನೆ. ಆಗ ಜಡ್ಜನ ತಂದೆ, ಏನೂ ಇಲ್ಲ ಮಗ, ನೀನು ಬಾ, ತಳಿರು ತೋರಣಗಳಿಂದ ಈ ಊರನ್ನೇ ಸ್ವಾಗತ ಮಾಡ್ತಾ ಇದೆ ಅಂತ ಕರಿತಾರೆ. ಅಂದ್ರೆ ತಂದೆಯ ಒಂದು ಏನು ಆಸೆಗಳೇನಿಯೋ ಹಿಂದಿನ ಕಾಲದಲ್ಲಿ ಮಕ್ಕಳ ಪೂರೈಕೆ ಮಾಡದೆ, ಅಂದ್ರೆ ಯಾವ ಹಂತಕ್ಕೆ ನಾವು ಬಂದಿದ್ದೇವೆ, ಯಾವ ಒಂದು ಮಕ್ಕಳ ತಂದೆಯ ಸಂಬಂಧ ಯಾವ ರೀತಿ ಆಗ್ತಾ ಇದೆ. ಇಂದು ನಮ್ಮ ಮಕ್ಕಳನ್ನು ಕೂಡ ನಾವು ಕಲಿಯಬೇಕಾದರೆ ಕೋರ್ಟಿನಲ್ಲಿ ಕೇಸ್ ಹಾಕುವಂಥ ವ್ಯವಸ್ಥೆ ಬರುವುದರಲ್ಲಿ ಏನು ಕಾಲಗಳ ಮಿಂಚಿಲ್ಲ ಎಂಬ ಒಂದು ವಿಚಾರವನ್ನು. ಹೀಗೆ ನಾವು ಯಾವ ವ್ಯಕ್ತಿಯನ್ನು ಕೂಡ ಕ್ಷುಲ್ಲಕ ಅಂತ ಕೇಳಬಾರದು. ಒಬ್ಬ ಸಾಮಾನ್ಯ ತಂದೆ ಒಬ್ಬ ಜಡ್ಜನ ಕಣ್ಣನ್ನು ತೆರೆಸಿದ. ನೋಡ್ರಿ, 12ನೇ ಶತಮಾನದಲ್ಲಿ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಎಲ್ಲರನ್ನ ಕಣ್ಣು ತೆರೆಸಿ ತಾವು ಸುಖ ಸಂತೋಷದಿಂದ ಇದ್ರು. ಯಾವ ವ್ಯಕ್ತಿ ಕಷ್ಟದಲ್ಲಿ ಇರ್ತಾ ಇದ್ದೋ ಆ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಇದ್ರು. ಅಂದಿನ ಜಂಗಮರು ಇಂದಿನ ಜಂಗಮರ ಹಾಕಿ ಇರಲಿಲ್ಲ. ಅಂದಿನ ಜಂಗಮರು ಯಾರಾದರೂ ಮನೆಯಲ್ಲಿ ಜಗಳ ಆದರೆ ಅವರ ಮನೆಗೆ ಹೋಗಿ ತಾವು ಮುಳ್ಳಿನ ಪಾದರಕ್ಷೆಗಳಲ್ಲಿ, ಈ ಮುಳ್ಳಿನ ಪಾದರಕ್ಷೆಗಳನ್ನು ನೋಡ್ತಾ ಇದ್ರಿ, ಇಂದು ಕಡಿಮೆ ಆಗಿವೆ. ಆ ಮುಳ್ಳಿನ ಪಾದರಕ್ಷೆಯ ಮೇಲೆ ನಿಂತು, ನೀವು ಜಗಳ ಮುಗಿಯವರೆಗೆ ನಾನು ಹೋಗೋದಿಲ್ಲ ಅಂತ ಮುಳ್ಳಿನ ಒಂದು ಪಾದರಕ್ಷೆಯ ಮೇಲೆ ನಿಂತಾ ಇದ್ದರು. ಅಣ್ಣ ತಮ್ಮರ ಜಗಳ ಆದರೆ 12ನೇ ಶತಮಾನದಲ್ಲಿ ಜಂಗಮರು ದೊಡ್ಡ ದೊಡ್ಡ ಕಲ್ಲುಗಳನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡು, ನೀವು ಒಂದಾಗುವವರೆಗೆ ನಾನು ಹೋಗೋದಿಲ್ಲ ಎಂಬ ಒಂದು ವಿಚಾರ. ಹೀಗೆ ಅಂದಿನ ಸಮಾಜ ಏನಾಗಿತ್ತು ಅಂದ್ರೆ ಸುಖ ಸಂತೋಷದಿಂದ ಇರ್ತಾ ಇದೆ. ಪ್ರತಿಯೊಂದು ವ್ಯಕ್ತಿ ಕಷ್ಟ ಇದ್ದೆ, ಯಾರಾದ್ರೂ ಯಾರಾದ್ರಿಗಾದ ಕಷ್ಟ ಇದ್ರೆ ಅವನ ಕಷ್ಟ ನಿವಾರಣೆ ಮಾಡುವಂಥ ಒಂದು ಸಮಾಜ 12ನೇ ಶತಮಾನದಲ್ಲಿ. ಹೀಗೆ ಮಾಡುವಂತಿರಬೇಕು ನಾವು ಸಮಾಜದಲ್ಲಿ, ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ ತಾನಿಲ್ಲ. ಅಮೆರಿಕದ ರಾಕ್ ಫಿಲ್ಲರ್ ಅಂತ ಬರ್ತಾ ಇದ್ದಾನೆ. ಅಮೆರಿಕದಲ್ಲಿ ರಾಕ್ ಫಿಲ್ಲರ್ ಅಂದಿನ ಕಾಲದಲ್ಲಿ ಜಗತ್ತಿಗೆ ಒಬ್ಬ ಅಗರ್ಭ ಶ್ರೀಮಂತ.
ಅವನ ಕಾರು ರೋಡಿನ ಮೇಲೆ ಹೋಗುವಂತ ವೇಳೆಯಲ್ಲಿ ಒಬ್ಬ ವ್ಯಕ್ತಿ ದೊಡ್ಡದಾಗಿ ಮನೆ ಕಟ್ಟಿ ಆ ಮನೆಯ ಒಂದು ಗೃಹ ಪ್ರವೇಶ ಇಟ್ಕೊಂಡಿರ್ತಾ ಇದ್ದಾನೆ. ಆಗ ರಾಕ್ ಫಿಲ್ಲರ್ ಹೋಗ್ತಾ ಇದ್ದಾನೆ, ಅಗರ್ಭ ಶ್ರೀಮಂತ ರಾಕ್ ಫಿಲ್ಲರ್ ಹೋಗ್ತಾ ಇದ್ದಾನೆ ವೇಳೆಯಲ್ಲಿ ಆ ರಾಕ್ ಫಿಲ್ಲರ್ಗೆ ಈ ಮನೆಯನ್ನು ರೋಡಿನಲ್ಲಿ ಕಟ್ಟಿದ್ದಲ್ಲ, ಆ ಕಟ್ಟಿರುವಂತಹ ಅವನ ಕಾರನ್ನು ತಡೆದು ನಾನು ಮನೆಯನ್ನು ಕಟ್ಟಿದ್ದೇನೆ ಬರ್ರಿ ನೋಡೋಟ್ರಿ ಅಂತ ಕರಿತಾ ಇದ್ದಾನೆ. ಆಗ ರಾಕ್ ಫಿಲ್ಲರ್ ಇಳಿದು ಅವನ ಆ ಕಟ್ಟಿರುವ ಏನು ಮನೆಯ ಮಾಲೀಕ ಇದ್ದೇನೋ ಆ ಮಾಲೀಕ ಮನೆಯನ್ನು ತೋರಿಸ್ತಾ ಇದ್ದಾನೆ. ಈ ಮನೆಯ ಕಿಟಕಿಗಳು 20,000, ಈ ಮಾರ್ವೆಲ್ಗಳು ಲಕ್ಷಗಳು, ಈ ಮನೆ ನಾನು ಕಟ್ಟಿದ್ದೇನೆ ಅಂತ ತನ್ನ ಮನೆ ಕಟ್ಟಿರುವುದಕ್ಕೆ ಹೇಳ್ಕೊಳ್ತಾ ಇದ್ದ. ಆಗ ರಾಕ್ ಫಿಲ್ಲರ್ ಏನು ಹೇಳ್ತಾ ಇದ್ದಾನೆ, ನಿನ್ನಂಥ ಮನೆ ಕಟ್ಟುವವರು ಯಾರೂ ಇಲ್ಲ, ನೀನು ಬಹಳ ಒಳ್ಳೆಯ ವ್ಯಕ್ತಿ ಅಂತ ವರ್ಣನೆ ಮಾಡ್ಕೊಳ್ತಾ ಅವನು ಹೇಳ್ತಾ ಇದ್ದಾನೆ. ಇವನು ರಾಕ್ ಫಿಲ್ಲರ್ ವರ್ಣನೆ ಮಾಡ್ತಾ ಇದ್ದಾನೆ. ಆದರೆ ಆ ವ್ಯಕ್ತಿಗೆ ರಾಕ್ ಫಿಲ್ಲರ್ ಇವನಂತ ಗೊತ್ತಿಲ್ಲ, ತೋರಿಸ್ತಾ ಇದ್ದಾನೆ. ಕೊನೆಗೆ ಎಲ್ಲ ಮನೆಯನ್ನು ನೋಡಿ ರಾಕ್ ಫಿಲ್ಲರ್ ಅಗರ್ಭ ಶ್ರೀಮಂತ, ಅಮೆರಿಕಾದಲ್ಲಿಯೇ ಇಡೀ ಜಗತ್ತಿನಲ್ಲಿ ಅಗರ್ಭ ಶ್ರೀಮಂತ ಅಂದನೇ ಕಾಲದಲ್ಲಿ ಅವನು ನೋಡಿ ಹೋಗ್ತಾ ಇದ್ದಾನೆ. ನಂತರ ಅವನು ಮನೆ ಕಟ್ಟಿರುವಂಥ ದೋಸ್ತ ಬಂದು ಹೇಳ್ತಾ ಇದ್ದಾನೆ, ಗೆಳೆಯ ಬಂದು, ಈ ಬಂದಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಇವನು ಅಮೆರಿಕದ ಅಗರ್ಭ ಶ್ರೀಮಂತ, ಅವನೆದ್ರೆ ನೀನು ಏನು ಮನೆಯ ವರ್ಣನೆ ಮಾಡ್ತಾ ಇದ್ದೀಯಲ್ಲ, ಅವನ ಆಸ್ತಿ ಒಂದು ಕ್ಷಣದಲ್ಲಿ ಅವನು ಅಷ್ಟು ಗಳಿಸ್ತಾ ಇದ್ದಾನೆ. ನಿನ್ನ ಮನೆಯ ಆಸ್ತಿ ಏನಿದೆಯೋ ಒಂದು ಕ್ಷಣದಲ್ಲಿ ಕಣ್ಣು ಹಿಂಗೆ ಬಿಟ್ಟು ಹಿಂಗೆ ತೆರೆಯುವುದರಾಗೆ ಅಷ್ಟು ಗಳಿಸ್ತಾ ಇದ್ದಾನೆ. ಅವನು ಮುಂದೆ ನಿನ್ನ ಮನೆಯ ವರ್ಣನೆ ಮಾಡ್ತಾ ಇದ್ದೀಯಲ್ಲ, ಅವನಿಗೆ ಅವಾಗ ಗೊತ್ತಾಗ್ತಾ ಇದೆ ರಾಕ್ ಫಿಲ್ಲರ್ ನನ್ನ ಎಷ್ಟು ಹೊಗಳಿದ, ನಿನ್ನಂಥವ್ರು ಅಮೆರಿಕಾದಲ್ಲಿ ಇಲ್ಲ ಅಂತ ಹೊಗಳಿದ. ಆ ಮನೆ ಕಟ್ಟಿರುವಂಥ ವ್ಯಕ್ತಿಗೆ ನಿನ್ನಂಥವ್ರು ಅಮೆರಿಕಾದಲ್ಲಿ ಇಲ್ಲ ಅಂತ ಹೊಗಳಿದ. ಅಂದರೆ ನಾವು ಮಾಡುವಂಥ ಏನು ಮಾತುಗಳೇನೆಯೋ ಒಬ್ಬರ ಜೀವನದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು. ಒಂದು ಸಲ ಇದೇ ರಾಕ್ ಫಿಲ್ಲರ್ ಒಂದು ಅನಾಥಾಶ್ರಮಕ್ಕೆ ಹೋದಾಗ ಅವರಿಗೆ ಗೊತ್ತಿಲ್ಲ ಇವ್ರು ಯಾರು ಬಂದರಂತೆ. ಅವರು ಒಲ್ಲದ ಮನಸ್ಸಿನಲ್ಲಿ ಅನಾಥಾಶ್ರಮದ ವ್ಯಕ್ತಿಗಳು ಬಂದು ಏನೋ ನಾನು ನೋಡ್ಬೇಕಂದಾಗ ಒಲ್ಲದ ಮನಸ್ಸಿನಲ್ಲಿ ತೋರಿಸ್ಕೊತಾ ಇದೆ, ಇಲ್ಲಿಲ್ಲ ನಿಮ್ಮ ಯೋಜನೆಗಳೇನಿವೆ, ನೀವು ಏನು ಮಾಡ್ಬೇಕಂತಿದ್ದೀರಾ ಅಂತ ಕೇಳ್ತಾರೆ. ಕೊನೆಯದಾಗಿ ಇವನು ಪೀಡಿಸುವಂಥ ವ್ಯಕ್ತಿ ಅಂತ ಹೇಳಿದ್ರೆ, ನಮ್ಮ ಇಂಥ ಕಾರ್ಯಕ್ರಮಗಳಿಗೆ ಇಂಥ ಯೋಜನೆಗಳಿವೆ, ಈ ದುಡ್ಡಿಲ್ಲ, ಆದ ಕಾರಣ ನಾವು ಎಷ್ಟೈತೋ ಅಷ್ಟು ಮಾಡ್ಕೋತಾ ನಾವು ಮಾಡ್ಲತ್ತಿದೆ, ನಿನಗೇಕೆ ತಲೆ ಕಿರಿಕಿರಿ, ಇಲ್ಲಿಲ್ಲ ನಿಮ್ಮ ಯೋಜನೆಗಳು ಕೊಡಿ ಅಂತ ಕೇಳಿದಾಗ ತಮ್ಮಲ್ಲಿರುವಂಥ ಯೋಜನೆಗಳು ಬರ್ಕೊಡ್ತಾ ಇದ್ದಾರೆ. ಒಲ್ಲದ ಮನಸ್ಸಿನ ಆಟತಿಟ ಬರೆದು ಕೊಟ್ಟಿರ್ತಾರೆ. 2 ಗಂಟೆದಲ್ಲಿ ಲಕ್ಷ ಚೆಕ್ ಬಂದಿರ್ತಾ ಇದೆ ಆ ಸಂಸ್ಥೆಗೆ. ಆ ಸಂಸ್ಥೆಗೆ ಬಂದಂಥ ಚೆಕ್ಗಳೇನಿವೆಯೋ ರಾಕ್ ಫಿಲ್ಲರ್ನಾಗಿರ್ತಾರೆ. ಇವರಿಗೆ ಗೊತ್ತಿಲ್ಲ, ಒಂದು ಚಾ ಕುಡ್ಲಿಲ್ಲ, ಬಂದಂಥ ಮನ್ನಣೆ ಇರಲಿಲ್ಲ, ಕೂಡ್ರಿ ಎಂಬ ಒಂದು ವ್ಯವಸ್ಥೆ ಇಲ್ಲ, ಬಂದಿರಿ ಕೂಡ್ರಿ ಅನ್ನಲಿಲ್ಲ, ರಾಕ್ ಫಿಲ್ಲರಿಗೆ ಬಂದಿರಿ ಕುಳಿತುಕೊಳ್ರಿ ಅನ್ನಲಿಲ್ಲ, ಒಂದು ಚಾ ಕುಡ್ಲಿಲ್ಲ. ಆದರೆ ಲಕ್ಷ ಕಳ್ಸ್ಕೊಟ್ಟಲ್ಲ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಒಟ್ಟಲ್ಲ ಆ ಲಕ್ಷ ಚೆಕ್ ನೋಡಿ ಆ ಸಂಸ್ಥೆಯ ಅಧ್ಯಕ್ಷ ಏನಿದೆಯೋ ಅವನೇ ಮೂರ್ಛ ಹೋಗಿಬಿಡ್ತಾ ಇದ್ದಾನೆ. ಹೀಗೆ ನಾವು ಮಾಡುವಂಥ ಏನು ಕೆಲಸಗಳಿವೆಯೋ ಆ ಕೆಲಸದಲ್ಲಿ ನಾವಾಗಿರಬಾರ್ದು. ನಾವೇನು ಮಾಡ್ತಾ ಇದ್ದೇವೋ ಮಾಡಬೇಕು, ಬಿಡಬೇಕಷ್ಟೇ, ಅದರಲ್ಲಿ ಸುಖ ಐತೆ. ನಾನು ಮಾಡಿದ್ದೇನೆ, ನನ್ನಿಂದ ಅಂತ ಹೋದಾಗ ನನ್ನ ಮಗ ಶ್ರೇಷ್ಠ, ನನ್ನ ಮನೆ ಶ್ರೇಷ್ಠ, ನಾವು ಶ್ರೇಷ್ಠರು ಅಂದಾಗ ಜಗತ್ತಿನಲ್ಲಿ ಇನ್ನ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ. ಅವರ ಮುಂದೆ ನಾನು ಶ್ರೇಷ್ಠ ಅಂದಾಗ ಆ ಶ್ರೇಷ್ಠತೆ ಬರುವುದಿಲ್ಲ. ನಾವು ಯಾವ ರೀತಿ ಇರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು. ನಾವೇನು ಮಾಡ್ತಾ ಇದ್ದೀವಿ ಮಾಡಬೇಕು. ಫೋರ್ಡ್ ಕಾರ್ ನೋಡಿರ್ಬೇಕು, ಫೋರ್ಡ್ ಕಾರ್ ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ಈ ಫೋರ್ಡ್ ಕಾರ್ ಮಾಲೀಕ ಅಗರ್ಭ ಶ್ರೀಮಂತ ಮಾಲೀಕ, ಫೋರ್ಡ್ ಕಾರಿನ ಮಾಲೀಕ ತನ್ನ ಕಾರು ಎಲ್ಲಾದ್ರೂ ಕೆಟ್ಟಿದ್ರೆ, ಫೋರ್ಡ್ ಕಾರ್ಗಳೇನಿರ್ತವೆ, ಈ ಫೋರ್ಡ್ ಕಾರು ಎಲ್ಲಾದ್ರೂ ರೋಡಿನ ಮೇಲೆ ಕೆಟ್ಟು ನಿಂತಿದ್ದೆ ಆದರೆ ಈ ಫೋರ್ಡ್ ಕಾರಿನ ಮಾಲೀಕ ಬಂದು ಆ ರೋಡಿನ ಮೇಲೆ ಮಲಗಿಕೊಂಡು ಅವನ ಕಾರನ್ನು ರಿಪೇರ್ ಮಾಡ್ತಾ ಇದ್ದ. ಒಬ್ಬ ಮಾಲೀಕ ಆದರೂ ಕೂಡ ತನ್ನ ಕಾರು ನಿಂತಿದೆ ಅಂತ
ಯಾರು ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗಿರ್ತಾರೆ. ಆದರೆ ನನ್ನ ಕಾರು ಇಲ್ಲಿ ನಿಂತಿದೆಯಲ್ಲ ಅಂಥೇಳಿ ಆ ಕಾರನ್ನು ರಿಪೇರಿ ಮಾಡುವುದರವರೆಗೆ ಹೋಗ್ತಾ ಇರಲಿಲ್ಲ. ಒಬ್ಬ ಕಾರಿನ ಮಾಲಕ ಕಾರು ರಿಪೇರ್ ಮಾಡ್ತಾ ಇದ್ದಾನೆ, ನೋಡು ಕಾರ್ ರಿಪೇರ್ ಮಾಡ್ತಾ ಇದ್ದಾನೆ. ಹೀಗೆ ನಮ್ಮ ಜೀವನದಲ್ಲಿ ಮಾಡುವಂತಿರಬೇಕು, ಮಾಡದಂತಿರಬೇಕು ಅಂದೇನು ಈ ವಿಚಾರವೇನಿದೆಯೋ, ನಮ್ಮ ಬಸವಣ್ಣನವರ ವಿಚಾರವೇನಿದೆಯೋ ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾಗಿರುತ್ತೆ. ಇಂದು ನಮ್ಮ ಮಹಾತ್ಮ ಗಾಂಧಿಯವರನ್ನು ನೋಡಿದಾಗ ಸ್ವತಂತ್ರದ ಪೂರ್ವದಲ್ಲಿ ದುಂಡು ಮೊಯ್ದಿನ ಪರಿಷತ್ ನಡೀತಾ ಇದೆ. ಇಡೀ ಜಗತ್ತಿನಲ್ಲಿ ಎಲ್ಲ ಮಹಾನ್ ವ್ಯಕ್ತಿಗಳೇ ಬರ್ತಾ ಇದ್ದಾರೆ. ಮಹಾನ್ ವ್ಯಕ್ತಿಗಳು ಬಂದರೂ ಕೂಡ ಬ್ರಿಟಿಷಿನ ರಾಜ್ಯ ಎಂತೆಂಥ ಮಹಾನ್ ವ್ಯಕ್ತಿಗಳು ಕೂಡ ಬಂದರೂ ಕೂಡ ಅವರಿಗೆ ರಿಸೀವ್ ಮಾಡುವುದಕ್ಕಾಗಿ ಆ ಬ್ರಿಟಿಷ್ ರಾಜ್ಯ ಎದ್ದು ನಿಂತು ಒಂದು ಸ್ವಾಗತ ಬಯಸಲಿಲ್ಲ. ಆದರೆ ದುಂಡು ಮೊಯ್ಜಿನ ಪರಿಷತ್ತಿನಲ್ಲಿ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ಹೋಗ್ತಾ ಇದ್ರು, ಮೇಲೆ ಬಟ್ಟೆ ಇರಲಿಲ್ಲ, ಹೋಗುವಂಥ ವ್ಯಕ್ತಿಗೆ ಎದ್ದು ನಿಂತು ಕೈ ನಮಸ್ಕಾರ ಮಾಡ್ತಾರಂದ್ರೆ ಇವು ಯಾವ ಮಟ್ಟಕ್ಕೆ ನಾವು ಹೋಗಬೇಕಾಗಿದೆ. ಅಂದರೆ ಏನು ಮಾಡಲಿಲ್ಲ, ಏನೂ ಇಲ್ಲ, ಬಟ್ಟೆ ಇಲ್ಲ, ಆದರೆ ಎದ್ದು ಒಬ್ಬ ಬ್ರಿಟಿಷ್ ರಾಜ ಎದ್ದು ನಮಸ್ಕಾರ ಮಾಡ್ತಾನೆ. ಅಂದರೆ ಗಾಂಧೀಜಿಯವರ ಒಂದು ಯಾವ ಗುಣಗಳಿವೆ, ಆ ಗುಣಗಳಿಂದ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಮಗೆ ಗೊತ್ತಾಗ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಕೂಡ ಈ ವಚನ ಸಾಹಿತ್ಯದಲ್ಲಿ ಬರುತ್ತಿರುವಂಥ ಒಳ್ಳೆಯ ಸಣ್ಣದಾದ ವಿಚಾರ ಏನಿದೆಯೋ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯದಂತಿರಬೇಕೆಂಬ ಒಂದು ವಿಚಾರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಮ್ಮ ಜೀವನ ಸುಖ ಸಂತೋಷದಿಂದ ಒಂದು ನಿರ್ಮಾಣವಾಗ್ತಾ ಇದೆ ಎಂಬ ಒಂದು ವಿಚಾರವನ್ನು ಹೇಳುತ್ತಾ ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಈ ಸಮಾಜಕ್ಕೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ఓం శ్రీ గురు బసవలింగాయ నమః. ఇంతవరకు మన ఆత్మీయ శరణ బంధువులు శ్రీ అంబాజీ పునేకర్ గారు ఎంతో సవివరంగా వచన సాహిత్యము కేవలం వచనాలతో కూడుకున్నది కాదు, అది మన రాజ్యాంగం కూడా. లింగాయత ధర్మం యొక్క రాజ్యాంగము మన వచన సాహిత్యం. రాజ్యాంగంలో ఏ విధంగా అయితే మన హక్కులు, మన బాధ్యతలను పొందుపరచడం జరిగిందో, ఈ లింగాయత ధర్మం యొక్క వచన సాహిత్యంలో కూడా మన హక్కులేమిటి, మన బాధ్యతలేమిటి ఆనాడు శివశరణులు తమ వచనాల ద్వారా అందరికీ అర్థమయ్యే విధంగా ఎంతో చక్కగా వివరించారు. అందులో భాగంగానే లింగాయత ధర్మము గుడి సంస్కృతిని ప్రోత్సహించలేదు, బయలు సంస్కృతిని ప్రోత్సహించింది. అంటే పరమాత్ముని మనం బంధించి ఎక్కడో కూర్చోబెట్టలేదు. అతడు సర్వవ్యాపకుడు, సర్వశక్తివంతుడు, సర్వజ్ఞుడు. అలాంటి సంస్కృతి మన లింగాయత ధర్మంలో ఉంది. ఈ దేహవే దేగుల శిరవే హొన్న కలసవయ్య అని ఆనాడు శరణులు ఎంతో చక్కగా తమ వచనాల ద్వారా పరమాత్ముని యొక్క స్వరూపాన్ని చాటారు. ఈ దేహమే దేవాలయం, మా శిరమే పైనుండే కలసం. మరి అందులో ఉండే దేవుడు ఎవరు? తన్న తానరిదరే తానే దేవుడు. నేనెవరినో నీవు తెలుసుకుంటే నీవే దేవుడు అయిపోతావు. నీ ఆత్మ ఏదైతే ఉందో, ఈ ఆత్మనే మనము సైంటిఫికల్గా చెప్పాలంటే చైతన్యము అని చెప్పాలి. చైతన్యం ఉంటేనే మన దేహం యొక్క కదలికలన్నీ జరుగుతాయి. చైతన్యం ఉన్నంత వరకు దేవుడు ఉన్నట్టు. ఆ చైతన్యం పోతే దేవుడు లేనట్టే. చైతన్యమే దేవుడు. కాబట్టి బయలు సంస్కృతిని శివశరణులు ఆనాడు
ప్రోత్సహించారు. దాన్ని ఆచరణలోనికి తీసుకొని వచ్చేటందుకు శతవిధాల ప్రయత్నించారు. సరే, పరిస్థితులు అనుకూలించకపోవడం వల్ల అది అంతలోనే ఆగిపోయింది. అయినా ఆ తర్వాత ఎంతోమంది శివశరణులు, సాహితీవేత్తలు ఈ వచన సాహిత్యాన్ని వెలుగులోకి తీసుకొని వచ్చారు. ఎన్నో పుస్తకాలు రచించారు. పుస్తకాలు చదివితే సరిపోదు, దాన్ని ఆచరణలోకి తీసుకొని రావాలి. ఆచరణలోనికి తెచ్చినప్పుడే మన సంస్కృతి అనేది ఆచరణలో కనబడాలి, పుస్తకంలో అవసరం లేదు. అలాంటి ఒక దివ్యమైన సంస్కృతిని మనమంతా కూడా వారసత్వంగా మన పూర్వీకుల నుండి పొందాము. దాన్ని ఇదే విధంగా కొనసాగిద్దాం. దానికి ఆ విశ్వగురు బసవేశ్వరుడు అన్ని విధాలా అనుగ్రహించాలని ప్రార్థిస్తూ, ఇంతవరకు మన అంబాజీ కోనేకర్ గారు ఈ విషయాలని ఎంతో చక్కగా వివరించినందుకు వారికి మనందరి తరఫున ధన్యవాదాలు.